ಸಾಮಾನ್ಯವಾಗಿ ಪಾರಾಯಣಗಳನ್ನು ಜಪಗಳನ್ನು ಮಾಡುವಾಗ ಆ ಫಲಶ್ರುತಿಯಲ್ಲೇ ಹೇಳಿರ್ತಾರೆ ಇಷ್ಟಿಷ್ಟು ಸಲ ಮಾಡಬೇಕು ಅಂತ. ಸಾಮಾನ್ಯವಾಗಿ ಮಂತ್ರ ಜಪವನ್ನು ಮಾಡಿದ್ರೆ, ಅಂದರೆ ಈಗ ಮಂತ್ರ ಜಪಗಳು ಅಂತೇನು ಹೇಳಿದ್ವಿ, ಅಕ್ಷರ ಮಂತ್ರಗಳು, ಇದನ್ನು ಅಕ್ಷರ ಲಕ್ಷ ಅಂತ ಕರೀತಾರೆ. ಎಷ್ಟು ಅಕ್ಷರಗಳಿಯೋ ಅಷ್ಟು ಲಕ್ಷ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅಂತ. ಆದರೆ ದೇವಿಗೆ ಪ್ರಾರ್ಥನೆಯನ್ನು ಮಾಡುವಾಗ 8, 28, 54, 108, 1008 ಈ ಕ್ರಮದಲ್ಲಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ಬೋದು. ಸ್ತೋತ್ರಗಳನ್ನು ಹೇಳುವಾಗ ಒಂದು ಕಾಲ ಸ್ತೋತ್ರ ಅಂದರೆ ಒಂದು ಕಾಲದಲ್ಲಿ ಮಾಡೋದು ಪ್ರಾತಃ ಕಾಲದಲ್ಲಿ, 2 ಕಾಲ ಸ್ತೋತ್ರ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡೋದು, ತ್ರಿಕಾಲ ಸ್ತೋತ್ರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾಡುವ ಕ್ರಮದಲ್ಲಿ ಮಾಡ್ಬೋದು. ನಿರ್ದಿಷ್ಟ ಸಮಯಗಳಿವೆ, ಸಂಧ್ಯಾಕಾಲದಲ್ಲೇ ಮಾಡಬೇಕು ಅನ್ನೋದು. ಯಾಕೆಂದರೆ ಸಂಧ್ಯಾಕಾಲಗಳು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಸೌಮ್ಯವಾಗಿಟ್ಟಿರ್ತವೆ. ಆ ಕಾಲದಲ್ಲಿ ತ್ರಿದೋಷಗಳು ಶರೀರದಲ್ಲಿ ಸಮವಾಗಿರ್ತವೆ ಮತ್ತು ಸತ್ವಗುಣ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಜಪಗಳ ಆರಂಭವಾದರೆ ಸೂರ್ಯೋದಯ ಕಾಲಕ್ಕೆ ಸರಿಯಾಗಿ ಜಪಗಳೆಲ್ಲ ಮುಗೀತವೆ. ಅಟ್ಲೀಸ್ಟ್ 8 ಗಂಟೆ ಒಳಗಡೆ ಜಪಗಳನ್ನು ಮುಗಿಸ್ಕೊಳ್ಳೋದು ಒಳ್ಳೆಯದು. ಮಧ್ಯಾಹ್ನ ಕಾಲದಲ್ಲಿ ಉಚ್ಚಕಾಲದಲ್ಲಿ ಮಾಡಬೇಕು, ಅಂದರೆ 11:30 ಇಂದ 12 ಗಂಟೆ ತನಕ. ಸಂಧ್ಯಾಕಾಲದಲ್ಲಿ ಸೂರ್ಯ ಮುಳುಗಿದ ತಕ್ಷಣ, ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಮಾಡಬೇಕು. ಸೂರ್ಯ ಮುಳುಗೋದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಆರಂಭಿಸಿ ಸೂರ್ಯ ಮುಳುಗಿ ನಕ್ಷತ್ರಗಳು ಕಾಣೋ ತನಕ ಈ ಜಪಗಳನ್ನು ಮಾಡೋದು ಒಳ್ಳೆಯದು. ನಾಮಪಾರಾಯಣ ಅಂತ ಒಂದೊಂದಿದೆ. ಇವೆಲ್ಲ ಮಂತ್ರ ಜಪಗಳು ಒಲಿಸ್ಕೊಳ್ಳೋಕೆ ಮಾಡುವ ಪ್ರಯತ್ನಗಳು. ಇದೆಲ್ಲ ಏನೂ ಇಲ್ಲದೆ ಭಕ್ತಿಯಿಂದ ದೇವಿನ ಒಲಿಸ್ಕೋಬೇಕು ಅಂದರೆ ಕೇವಲ ನಾಮಜಪ ಮಾಡ್ಬೋದು. ನಾಮಜಪ ಹೇಗೆ ಅಂತಂದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಸುಮ್ಮನೆ ದೇವಿ ಹೆಸರು ಹೇಳ್ಕೊಳ್ಳೋವಂಥದ್ದು. ಅವಳೇ ಸಮಸ್ತವಾಗಿದ್ದಾಳೆ. ಇಂದಿರಾಜೇ ನಮಃ, ಲೋಕಮಾತಾಜೇ ನಮಃ, ಮೋಹಿನ್ಯೈ ನಮಃ. ಈ ದೇವಿಯ ಹೆಸರು ಯಾವುದಾದ್ರೂ ಒಂದು ಹೆಸರನ್ನು ತಗೊಂಡು ಹೇಳ್ಬೋದು. ಅತ್ಯಂತ ಪ್ರಮುಖವಾಗಿ ಸಮಸ್ತ ವಿಜಯಗಳಲ್ಲೂ ಸಾಧನೆ ಮಾಡಬೇಕಾದ್ರೆ ಲಕ್ಷ್ಮಿಯ ಅತ್ಯಂತ ಪರಮಾದ್ಭುತವಾದ ಒಂದು ಮಂತ್ರ ಇದೆ. ಆ ಮಂತ್ರವೇ ವಿಜಯಲಕ್ಷ್ಮಿ ಮಂತ್ರ. ನಾವೆಲ್ಲ ಅದನ್ನೇ ನಿತ್ಯವೂ ಜಪಿಸೋದು, ನಮ್ಮ ದೇವಿಗೆ ಪೂಜೆ ಮಾಡೋದು. ಓಂ ವಿಂ ವಿಜಯಲಕ್ಷ್ಮಿಯೈ ನಮಃ ಅಂತ. ಸಮಸ್ತ ಕೆಲಸದಲ್ಲೂ ನನಗೆ ಮಂಗಳವನ್ನು ಉಂಟು ಮಾಡು, ಜ್ಞಾನ ಮತ್ತು ವಿಜಯಕ್ಕಾಗಿ ವಿಜಯಲಕ್ಷ್ಮಿಯನ್ನು ಆರಾಧಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಯಾಕೆಂದರೆ ವಿಜಯದಶಮಿ ದಿನಾನೂ ನಾವು ಪೂಜೆ ಮಾಡೋದೇ ಅಪರಾಜಿತಾನ. ಅಪರಾಜಿತ ಅಂದರೆ ಯಾರಿಂದಲೂ ಗೆಲ್ಲಲಾಗದವಳು ಅಂತ. ಪರಾಜಿತ ಅಂದರೆ ಸೋತ್ಪುಟ್ಟವಳು, ಅಪರಾಜಿತ ಅಂದರೆ ಗೆಲ್ಲಲಾಗದವಳು, ಸೋಲದೇ ಇರೋವಳು. ಅವಳು ಯಾರು ಅಂತ ಕೇಳಿದ್ರೆ ನಮಗೆ ಜ್ಞಾನವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸೋವಳು. ನರಸಿಂಹಾವತಾರದಲ್ಲಿ ಲಕ್ಷ್ಮಿಯಲ್ಲಿ ನರಸಿಂಹನನ್ನು ಜೊತೆಯಲ್ಲಿರೋವಳು, ರಾಮಾವತಾರದಲ್ಲಿ ಸೀತೆಯಾಗಿ ಜೊತೆಯಲ್ಲಿರೋವಳು. ಅವರೆಲ್ಲ ಯಾರು ಅಂದರೆ ವಿಜಯಲಕ್ಷ್ಮಿ. ಓಂ ವಿಂ ವಿಜಯಲಕ್ಷ್ಮಿಯೇ ನಮಃ ಅನ್ನೋದು ಮಂತ್ರ. ನಾಳೆ ಪೂಜೆ ಎಷ್ಟೊತ್ತಿಗೆ ಮಾಡಿದ್ದೆ? ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ, ನಾಳೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 5 ಗಂಟೆ 15 ನಿಮಿಷದಿಂದ 10 ಗಂಟೆ 15 ನಿಮಿಷದವರೆಗೆ ಕಾಲ ಪ್ರಶಸ್ತವಾಗಿದೆ. ಸಂಜೆ ಗೋಧೂಳಿ ಲಗ್ನದಲ್ಲಿ ಮತ್ತೆ ಲಕ್ಷ್ಮಿಯನ್ನು ಪೂಜೆ ಮಾಡಿ 6:45 ನಂತರ ವಿಸರ್ಜನೆಯನ್ನು ಮಾಡ್ಬೋದು. ಯಾಕೆಂದರೆ ನಾಡಿದ್ದು ಶನಿವಾರ ಇರೋದರಿಂದ ವಿಸರ್ಜನೆಯನ್ನು ಹೇಳಿಲ್ಲ. ಆದ್ದರಿಂದ ವಿಸರ್ಜನೆಯನ್ನು ಮಾಡೋರು ಕಲಶವನ್ನು ವಿಸರ್ಜನೆ ಮಾಡಬೇಕು ಅಷ್ಟೇ, ದೇವಿನ ವಿಸರ್ಜನೆ ಮಾಡಬಾರ್ದು. ಯಾಕೆ ಲಕ್ಷ್ಮಿ ಮನೆಗೆ ಬಂದವಳನ್ನ ಬೇಡ ಅಂತ ಹೇಳಬಾರ್ದು ಅಂತ ಒಂದು ಕ್ರಮ. ಆವಾಹನ ವಿಸರ್ಜನ ಅಂತ 2 ಪೂಜೆಗಳಲ್ಲಿ 2 ಕ್ರಮ ಉಂಟು. ಆದರೆ ನಿತ್ಯ ಪೂಜೆಗಳಲ್ಲಿ ಮಾಡೋ ಹಾಗೆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕೇ ಹೊರತು ವಿಸರ್ಜನೆ ಮಾಡಬಾರ್ದು. ಸ್ಥಾಪಿತೋ ಭವ, ಇಲ್ಲೇ ಇರು ನೀನು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಅದು 6:45ಕ್ಕೆ ಕಲಶವನ್ನು ತೆಗೆಯುವಂತಹದ್ದು. ಇಲ್ಲಾಂದರೆ ಭಾನುವಾರ ತೆಗೆಯುವಂತಹದ್ದು ಸೂಕ್ತ ಅಂತ ನಮ್ಮ ಪಂಚಾಂಗದ ಅಭಿಪ್ರಾಯಗಳು. ಮಧ್ಯಾಹ್ನ ಸಂದರ್ಭದಲ್ಲಿ ಅದು ಶುಭ ಗಳಿಗೆಗಳೇ. ಸಾಮಾನ್ಯವಾಗಿ ದೇವಪೂಜೆಗಳೆಲ್ಲವೂ ಕೂಡ ಪ್ರಾತಃ ಕಾಲದಲ್ಲಾಗಬೇಕು. ಪಿತೃಪೂಜೆಗಳು ಮಾತ್ರ ಮಧ್ಯಾಹ್ನದಲ್ಲಿ ಹೇಳಿದೆ. ಆದ್ದರಿಂದ ಅಸುರ ಪೂಜೆಗಳು ರಾತ್ರಿಯಲ್ಲಿ ಹೇಳಿದೆ. ಆದ್ದರಿಂದ ಸಾಮಾನ್ಯವಾಗಿ ಪೂಜೆಗಳು ಪ್ರಶಸ್ತವಾಗಿರೋದು ಸಾಯಂಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ, ಪ್ರಾತಃ ಕಾಲದಲ್ಲಿ, ಏನು ದೈವ ಕಾಲದಲ್ಲಿ ಹೇಳಿದೆ. ಈ ಗೋಧೂಳಿ ಸಮಯ ಅಂತಂದ್ರೆ ಅದು ಯಾವ ಸಂದರ್ಭ? ಸೂರ್ಯ ಮುಳುಗುವಂತಹ ಸಮಯಕ್ಕೆ ಗೋಧೂಳಿ ಲಗ್ನ ಅಂತ ಕರೀತಾರೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಇವಾಗಲೂ ಹಳ್ಳಿಯಲ್ಲೆಲ್ಲ ಹೋಗಿ ನೋಡಬಹುದು, ಸೂರ್ಯ ಮುಳುಗೋಕ್ಕೆ ಆರಂಭ ಮಾಡಿದ್ರೆ ಮೇಯಲು ಹೋಗಿರುವಂತಹ ಎಲ್ಲ ದನಕರುಗಳು ಮರಳಿ ವಾಪಸ್ಸು ಮನೆಗೆ ಬರ್ತವೆ. ಆಗ ಒಂದು ರೀತಿಯಾದ ಧೂಳಿ ಮೇಲಕ್ಕೆ ಎದ್ದೇಳುತ್ತೆ. ಆ ಸೂರ್ಯನ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ, ಈ ಧೂಳುಗಳು ಸೇರಿದ್ರೆ ಒಂದು ಆನಂದಕರವಾದ ಒಂದು ದೃಶ್ಯ ಅಲ್ಲಿ ನಿರ್ಮಾಣ ಆಗುತ್ತೆ. ಗೋವಿನ
ಧೂಳಿಗಳು ಮೇಲೆ ಎದ್ದೇಳೋದ್ರಿಂದ ಸೂರ್ಯನ ಬೆಳಕಿನಲ್ಲಿ ಚೆದರುತ್ತವೆ. ಆ ಇದು ಮುತ್ತಿನಂತ ಕಾಣ್ತವೆ. ಅದಕ್ಕೆ ಅದನ್ನು ಗೋಧೂಳಿ ಲಗ್ನ ಅಂತ ಕರೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.